ಗಿಲ್ಲಿ ನಟನ ಪಳಾರ್ ಚಿತ್ರದ ಹೀರೋಯಿನ್ ಯಾರು ಗೊತ್ತಾ? ಇಲ್ಲಿದೆ ಬಿಗ್ ನ್ಯೂಸ್. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಹೀರೋ ಆಗಿರೋದು ಗೊತ್ತೇ ಇದೆ. ಪಳಾರ್ ಅನ್ನೋದು ಈ ಚಿತ್ರದ ಟೈಟಲ್ ಅನ್ನೋದು ತಿಳಿದಿದೆ. ಮೊನ್ನೆಯಿಂದಲೇ ಶೂಟಿಂಗ್ ಕೂಡ ಶುರು ಆಗಿದೆ. ಆದರೆ ಈ ಚಿತ್ರದ ನಾಯಕಿ ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಇನ್ನಷ್ಟೇ ಸಿಗಬೇಕಿದೆ. ಆ ಪ್ರಶ್ನೆಗೆ ಉತ್ತರ ಅನ್ನುವ ಹಾಗೆ ಕಾವ್ಯ ಶೈವ ಈಗೊಂದು ಪೋಸ್ಟ್ ಹಾಕಿದ್ದಾರೆ. ಅಲ್ಲಿಗೆ ಈ ಚಿತ್ರದ ನಾಯಕಿ ಯಾರು ಅನ್ನೋದು ರಿವೀಲ್ ಆದಂತಾಗಿದೆ. ಆದರೆ ಇಲ್ಲಿ ಮುಖ ಹೈಡ್ ಆಗಿದೆ. ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಕೆಮಿಸ್ಟ್ರಿ ಚೆನ್ನಾಗಿದೆ. ಅದು ಬಿಗ್ ಬಾಸ್ ಮನೆಯಲ್ಲಿಯೇ ತಿಳಿದಿದೆ. ಜನ ಕೂಡ ಈ ಜೋಡಿಯನ್ನ ಮೆಚ್ಚಿಕೊಂಡಿದ್ದಾರೆ. ಗಿಲ್ಲಿ ನಟ ಅದೆಷ್ಟು ಸಲ ಲವ್ ಯು ಹೇಳಿದ್ದಾನೋ ಗೊತ್ತಿಲ್ಲ. ಆದರೆ ಅದೆಲ್ಲ ಏನೂ ಇಲ್ಲ ಅಂತ ಕಾವ್ಯ ಹೇಳಿರೋದೇ ಹೆಚ್ಚು. ಗಿಲ್ಲಿ ನಟ ನಾಯಕನಾಗಿರೋ ಪಳಾರ್ ಸೆಟ್ಟೇರಿದ್ದು ಆಗಿದೆ. ಪಳಾರ್ ಚಿತ್ರದ ನಾಯಕಿ ಯಾರು ಅನ್ನೋದು ಮೊನ್ನೆಯಿಂದಲೇ ಇರೋ ಪ್ರಶ್ನೆ ಆಗಿದೆ. ಚಿತ್ರದ ಮುಹೂರ್ತ ಆದ ದಿನವೂ ಇದನ್ನೇ ಪತ್ರಕರ್ತರು ಕೇಳಿದ್ದಾರೆ. ಆದರೆ ಅದನ್ನು ಹೇಳ್ತೀವಿ ಅಂತಲೇ ಗಿಲ್ಲಿ ನಟನು ಹೇಳಿದ್ದಾರೆ. ಚಿತ್ರದ ನಿರ್ದೇಶಕ ಚಂದ್ರಮೋಹನ್ ಕೂಡ ಹೇಳಿದ್ದಾರೆ. ಆದರೆ ಈ ವಿಚಾರವನ್ನು ಗುಟ್ಟಾಗಿಯೇ ಇಟ್ಟಿರೋ ಚಿತ್ರ ತಂಡ ಸೀಕ್ರೆಟನ್ನು ಕಾವ್ಯ ಅವರ ಕೈಯಲ್ಲೇ ರಿವೀಲ್ ಮಾಡಿದಂತೆ ಇದೆ. ಕಾವ್ಯ ಶೈವ ಒಂದು ಪೋಸ್ಟ್ ಹಾಕಿದ್ದಾರೆ. ಈ ಪೋಸ್ಟಲ್ಲಿರೋ ಫೋಟೋ ಗಮನಿಸಿದರೆ ಗೊತ್ತಾಗುತ್ತೆ. ಪಳಾರ್ ನಾಯಕಿ ಬೇರೆ ಯಾರೂ ಅಲ್ಲ, ಅದು ಕಾವ್ಯ ಶೈವ ಅಂತಲೇ ಗೊತ್ತಾಗುತ್ತೆ. ಆದರೆ ಇಲ್ಲಿರೋ ಫೋಟೋದಲ್ಲಿ ಮುಖವನ್ನು ತೋರಿಸಿಲ್ಲ. ಬದಲಾಗಿ ಹಿಂದಿನಿಂದ ತೆಗೆದ ಫೋಟೋವನ್ನೇ ಇಲ್ಲಿ ಬಳಕೆ ಮಾಡಲಾಗಿದೆ. ಆದಷ್ಟು ಬೇಗ ನಾಯಕಿ ಯಾರು ಅಂತ ಹೇಳ್ತೀವಿ ಅನ್ನೋದನ್ನು ಇಲ್ಲಿ ಬರೆಯಲಾಗಿದೆ. ಆದರೆ ಕಾವ್ಯ ಅವರ ಈ ಪೋಸ್ಟ್ಗೆ ಬಂದ ಕಾಂಪ್ಲಿಮೆಂಟ್ಸ್ ಕೂಡ ಗಮನ ಸೆಳೆಯುತ್ತೆ. ಕಾವ್ಯ ಶೈವ ಫಿಕ್ಸ್ ಬರೆದಿಟ್ಕೊಳ್ಳಿ ಅಂತ ಯಾರೋ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದಿದ್ದಾರೆ. ಜೈ ಗಿಲ್ಲಿ ಕಾವ್ಯ ಅಂತ ಮತ್ಯಾರೋ ಬರೆದಿದ್ದಾರೆ. ರೆಡ್ ಹಾರ್ಟ್ ಎಮೋಜಿಗಳು ಕೂಡ ಇವೆ. ಫೋಟೋ ಮತ್ತು ಕಾಮೆಂಟ್ ಬಾಕ್ಸಲ್ಲಿರೋ ಕಾಂಪ್ಲಿಮೆಂಟ್ಸ್ ನೋಡಿದರೆ ಗಿಲ್ಲಿ ನಟನ ಪಳಾರ್ ಚಿತ್ರಕ್ಕೆ ಕಾವ್ಯ ಶೈವಾನೇ ನಾಯಕಿ ಅನ್ನೋದು ತಿಳಿಯುತ್ತೆ. ಆದರೆ ಈ ವಿಚಾರವಾಗಿ ಅಧಿಕೃತ ಮಾಹಿತಿ ಇನ್ನಷ್ಟೇ ಹೊರಗೆ ಬರಬೇಕಿದೆ. ಅದು ಆದಷ್ಟು ಬೇಗ ಆಗತ್ತೆ ಅನ್ನುವ ಮಾಹಿತಿನೂ ಇದೆ. ಯಾವಾಗ ಅನ್ನೋ ಪ್ರಶ್ನೆಗೆ ಕಾರಣ ಈಗ ಕಾವ್ಯ ಹಂಚಿಕೊಂಡ ಪೋಸ್ಟರಲ್ಲಿ ನಾಯಕಿ ರಿವೀಲ್ ಮಾಹಿತಿ ಇಲ್ವೇ ಇಲ್ಲ. ಪಳಾರ್ ಹೀರೋಯಿನ್ ಲೋಡಿಂಗ್ ಕಮಿಂಗ್ ಸೂನ್ ಅಂತಲೇ ಬರೆಯಲಾಗಿದೆ. ಇನ್ನುಳಿದಂತೆ ಚಿತ್ರದ ಶೂಟಿಂಗ್ ಶುರುವಾಗಿದೆ. ಮೊನ್ನೆಯಿಂದಲೇ ಚಿತ್ರೀಕರಣ ಆಗ್ತಿದೆ. ಮಾತಿನ ಭಾಗದ ಶೂಟಿಂಗನ್ನೇ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಹಾಗೆ ಇದು ಪಕ್ಕಾ ಕಾಮಿಡಿ ಸಿನಿಮಾನೇ ಆಗಿದೆ. ಗಿಲ್ಲಿ ನಟನಿಗೆ ಸೂಕ್ತ ಕಂಟೆಂಟ್ ಅಂತಲೂ ಸ್ವತಃ ಗಿಲ್ಲಿ ನಟ ಮುಹೂರ್ತದ ದಿನ ಹೇಳಿದ್ದಾರೆ. ಹೀಗಾಗಿ ಪಳಾರ್ ಚಿತ್ರದ ಬಗ್ಗೆ ನಿರೀಕ್ಷೆಗಳು ಹೆಚ್ಚಿವೆ.